ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಗಮ್ಮಂತಿದೆ ಗೊತ್ತಾ ನಮಗೆ ಇದು. ರೂಮ್ ಟೂರ್ ಮಾಡೋಣ ಬನ್ನಿ. ಫ್ಲೆಮಿಂಗೋ ಅದ್ರಲ್ಲಿ ಮಾಡಿರೋದಾ? ಕ್ರೊಕೊಡೈಲ್ ಬಟ್ ಬರ್ಡ್ಸ್ ಕಾಣುತ್ತೆ ನೋಡಿ ನಮಗೆ. ವೈಟ್ ಕಲರ್ ಇದೆಯಲ್ಲ, ಸೆನ್ಸರ್ ಆಗುತ್ತೆ ಇಲ್ಲಿ. ಎಷ್ಟು ದಿವಸ ಇರ್ಬೇಕಪ್ಪ ನೀನು ಇಲ್ಲಿ? 50 days. ಆಯ್ತು. ಹ್ಯಾಪಿ ಬರ್ತ್ಡೇ ಟು ಯು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆರ್ಯಂದು ಲೈಟಿಂಗ್ ಅಪ್ಪ. ಎಕ್ಸ್ಕ್ಯೂಸ್ ಮೀ. ಒಬ್ಬನ ಶುಭಾಶಯಗಳು. ನನ್ನ ಮಗ ಅಂತೂ ಹಿಂಗೆ ಆಡೋದು. ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಮೈ ಬರ್ಡೇ ವ್ಲಾಗ್. ನಮ್ಮ ಜೈನ್ ಕಡೆಯಿಂದ ಗಿಫ್ಟು, ಬರ್ತಡೇದು ಫಸ್ಟ್ ಗಿಫ್ಟು. ನೋಡೋಣ ಯಾಕೆ ಜಯ ಸುಮ್ಮನೆ ದುಡ್ಡು ಖರ್ಚು ಮಾಡ್ತೀಯಾ? ಸೀರಿಯಸ್ ಆಗಿ ನಾನು ಹೇಳ್ತಾರೆ ಅಲ್ವಾ, ಗಿಫ್ಟ್ ತೊಗೊಂಡೋದು ಮೊದಲೇ ಮಾತ್ರ ಹೇಳೋದೇ ಇದಲ್ವಾ? ಇಲ್ಲ ಯಾಕೆ ಸುಮ್ಮನೆ ಕೊಡ್ತೀರಾ? ಯಾಕೆ ಈ ಮದುವೆಗಳಲ್ಲೂ ಹಿಂಗೆ ಹೇಳೋದು, ಯಾರಿಗಾರು ಹೋಗಿ ಮುಯ್ಕೊಟ್ರೆ ಇವೆಲ್ಲ ಯಾಕೆ ಅಂತ ನಿಂತಿರೋದೇ ಈಸ್ಕೊಳಕ್ಕೆ ಅವರು. ನಾನು ಬೆಳಗ್ಗೆನೇ ಹೇಳಿದೆ ಯಾಕೆ ಸುಮ್ಮನೆ ತಂದೆ ಖರ್ಚು ಅದೆಲ್ಲ. ಅಕ್ಕ ಬ್ಯಾಗು ಅಂತ ಅಕ್ಕ. ಓ ಬ್ಯಾಗ್ ತಿನ್ನಲ್ಲ. ಇದ್ರ ತುಂಬಾ ದುಡ್ಡು ಕೊಡಕ್ಕಿಲ್ವಾ ಜಯ? ಥ್ಯಾಂಕ್ ಯು ಜಯ. ನೈಸ್, ವೆರಿ ನೈಸ್, ಚೆನ್ನಾಗಿದೆ. ಸೂಪರ್ ಆಗಿದೆ. ಥ್ಯಾಂಕ್ ಯು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿದೆ ಜಯ. ಎಲ್ಲ ಹುಡ್ಕೊಂಡು ಹೋಗಿ ತಂದಿದ್ದಿಲ್ಲ ಹುಡುಗಿ, ಎಲ್ಲೋಗಿದ್ದೆ? ಅಯ್ಯೋ ಇವನ ಹತ್ರ ತಂದ. ಸುಮ್ಮನೆ ರೇಟ್ ಜಾಸ್ತಿ. ನೈಸ್. ಹೆಂಗಿದೆ? ನೀನೇನು ಅವಳಿಗೆ ಕೊಟ್ಟೆ? ಚಾಕ್ಲೇಟ್ ಕೊಟ್ಟೆ. ಇದೊಂದು ಚಾಕ್ಲೇಟ್ ಕೊಟ್ಟೆ. ಇದೊಂದು ಚಾಕ್ಲೇಟ್. ಇದು ಟಿವಿ ಆಫ್ ಮಾಡಪ್ಪು. ಬರ್ಲಿಲ್ಲ ಆರ್ಯ? ಇಲ್ಲ. ಎಲ್ಲ ಲೈಟಿಂಗ್ಸ್ ಆಗ್ತಾ ಇದ್ದಾರೆ. ಮೈಸೂರಿಗೆ ಎಂಟ್ರಿ ಆಗ್ತಾ ಇದೀವಿ. ಸೋಮವಾರದಿಂದಾನೇ ಹಬ್ಬ. ಇವತ್ತು ಶುಕ್ರವಾರ ಮಧ್ಯಾಹ್ನ 2:30. ನಾವು ನಾಡಿದ್ದು ಭಾನುವಾರ. ಮೋಸ್ಟ್ ಎಲ್ಲ ಲೈಟಿಂಗ್ಸ್ ಆಗೋಗ್ಬಿಟ್ಟಿದೆ. ಇನ್ನೊಂದು 5% ಬ್ಯಾಲೆನ್ಸ್ ಇರ್ಬೋದಾ? ಇಲ್ಲ, ಹಾಕ್ಬಿಟ್ಟಿದ್ದಾರೆ. ಸರಿಪಡಿಸೋದು ಅದು ಇದು. ಇಲ್ಲ, ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಆಗ್ತಾ ಇದ್ರಲ್ಲ, ಅಲ್ಲಿ ಆರ್ಚ್ ಹಾಕ್ತಿದ್ದಾರೆ. ಏನು ರೂಮ್ಸ್ ರೆಂಟು ರೇಟ್ಸ್ಗಳು ಇಷ್ಟೊಂದಿದೆ ಅಂದರೆ. ರೀಚ್ ಆದ್ವಿ ಮೈಸೂರು. ಈಗ ರೂಮ್ ಚೆಕ್ ಇನ್ ಆಗಿಬಿಟ್ಟು ಊಟಕ್ಕೆ ಮತ್ತೆ ಬರಬೇಕು. ಆದರೆ ವೈಭವ್ ಬರ್ತೀವಿ. ಮೆಡಿಸನ್ ಬ್ಲೂ ನಾವು ಕಂಟ್ರಿ ಇನ್ನಲ್ಲಿ ಮಾಡಿದ್ವಿ ಡೆಲ್ಲಿಯಲ್ಲಿ. ನಿಜವಾಗ್ಲೂ ಏನು ರೇಟ್ಸ್ ಅಂದರೆ ಎಲ್ಲ 1200 ಒಂದು ದಾಲ್ ಕಿಚ್ಡಿ. ಕ್ವಾಂಟಿಟಿ ಇಷ್ಟೇ, ಮಕ್ಕಳಿಗೂ ಸಾಲಲ್ಲ. ಮಕ್ಳಿಗೂ ಸಾಲಲ್ಲ. ತುಂಬ ಜಾಸ್ತಿ ರೇಟ್ಸ್ ಅಪ್ಪ. ಹೊಟ್ಟೆ ತುಂಬ್ತಾ ಇರಲಿಲ್ಲ. ಬಟ್ ಒಂದು ತೊಗೊಂಡ್ಬಿಟ್ರೆ ಇಷ್ಟೇ ಬರುತ್ತೆ. ಅದಕ್ಕೆ 1000 ಚೇಂಜ್ ಕೊಡ್ತಾ ಇದ್ವಿ. ಅದು ಹೊಟ್ಟೆ ತುಂಬ್ತಾನೆ ಇರಲಿಲ್ಲ ನಮಗೆ. ಟ್ಯಾಕ್ಸ್ ಎಲ್ಲ ಸೇರಿ ಅದೇ. ನನ್ನ ಮಗ ಫುಲ್ ಖುಷಿ ಆಗ್ಬಿಟ್ಟವನೆ. ರೆಡಿಸನ್ ಬ್ಲೂ ಅಂತ. ಡಿನ್ನರ್ದೇ 4,000 ರೂಪಾಯಿ. ಹೌದು, ಡಿನ್ನರ್ ತುಂಬ ಜಾಸ್ತಿ ಆಯ್ತಪ್ಪ ಅಲ್ಲಿನ ರೇಟ್ಸ್ ಎಲ್ಲ. ಇಲ್ಲಿ 4,000 ಕೊಟ್ಟಿದ್ರೆ ಹಿಂಗೆ ತಿನ್ಬೋದಾಯ್ತು. ನಮ್ಮಲ್ಲಿ ಸೌತ್ ಇಂಡಿಯನ್ಸ್ ಎಲ್ಲೇ ಹೋಗು, ಸೌತ್ ಇಂಡಿಯಾದಲ್ಲಿ ಊಟ ತುಂಬ ಕಮ್ಮಿ. ನಾರ್ತ್ ಕಂಪೇರ್ ಮಾಡಿದ್ರೆ ಅದೇ ದಾಲ್ ಕಿಚ್ಡಿ, ಅದೇ ಪರೋಟ, ಅದು ಇದಕ್ಕೇನೆ ಅಷ್ಟು ರೇಟ್ಸಲ್ಲಿ. ನೋಡಿ ಲೈಟಿಂಗ್ಸು ಹಾಕ್ತಾ ಇದ್ದಾರೆ ಇವಾಗ. ಇನ್ನೇನಾಗಿದೆ, ಸಖತ್ತಾಗಿರುತ್ತೆ. ಲೈಟೆಲ್ಲ ಹಾಕ್ಬಿಟ್ರೆ ನಾಳೆ ಮೇ ಬಿ ನಾಳೆ ಅಥವಾ ನಾಡಿದ್ದು ಹಾಕ್ಬಿಡ್ತಾರೆ ಲೈಟ್. ಆನ್ ಮಾಡ್ತಾರೆ. ಸೊ ತುಂಬ ದಿನ ಆಗಿತ್ತು ನಾವು ಬಂದು. ಟೈಮೇ ಇರಲಿಲ್ಲ ಬರೋದಕ್ಕೆ, ಆಗಿರಲಿಲ್ಲ. ಬರ್ತಡೇ ಪ್ರಯುಕ್ತವಾಗಿ. ಈಗ ನನ್ನ ಬರ್ತಡೇ ಪ್ರಯುಕ್ತವಾಗಿ ಅದು ಒಂದು ದಿನಕ್ಕೆ ಬಂದಿದ್ದೀವಿ. ಎಲ್ಲ VIP ಜಾಸ್ತಿ ಇರ್ತಾರೆ. ಸೊ ಚೆಕಿಂಗ್ ಎಲ್ಲ ಜಾಸ್ತಿ ನಡೆಯುತ್ತೆ ಇವಾಗ. ಅಲ್ಲಿ ಹೋಗಿದ್ವಾ, ಅಲ್ಲಿ ಇನ್ನೊಂದು 10 ಮಿನಿಟ್ಸ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ಹಾಗೆ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ. ಬಿಕಾಸ್ ಟೈಮ್ ಆಲ್ರೆಡಿ 4:10 ಆಯಿತು. ಸೊ ತಿನ್ಕೊಂಡು ಏನಾದರೂ ಹೋಗೋಣ ಅಂತ ಪಕ್ಕದಲ್ಲೇ ಇರೋ ಮಾಲ್ ಆಫ್ ಮೈಸೂರಿಗೆ ಬರ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಏನೋ ತಿನ್ಕೊಂಡು ಹೋಗೋ ಅಷ್ಟೊತ್ತಿಗೆ ರೆಡಿ ಆಗಿರುತ್ತೆ.
ಎಷ್ಟು ಕೂಲ್ ಆಗಿದೆ ಮೈಸೂರು ಅಂದರೆ ಸೂಪರ್ ಆಗಿದೆ. ವೆದರ್ ತುಂಬ ಪ್ಲೆಸೆಂಟ್ ಆಗಿದೆ. ಎಷ್ಟು ಚೆನ್ನಾಗಿದೆ. ಅದನ್ನ ಇಟ್ಕೊಂಡು ನಾನೇನು ಮಾಡಲಿ. ನೋಡಿ, ನನ್ನ ಬರ್ಡೇಗೋಸ್ಕರ ನನ್ನ ಮಗ ಹೇಳ್ತಾ ಇದ್ದಾನೆ, ಇದನ್ನೆಲ್ಲ ಮಾಡಿರೋದು ನನ್ನ ಬರ್ಡೇಗೋಸ್ಕರ. ಚೆನ್ನಾಗಿ ಮಾಡಿದ್ದಾರೆ. ಪ್ಯಾಂಟ್ಲೂನ್ಸು ಅಷ್ಟೇ ಇಲ್ಲಿ ಚೆನ್ನಾಗಿದೆ ಕಲೆಕ್ಷನ್ಸು. ಮತ್ತು ನಾನು ಕಂಪೇರ್ ಮಾಡ್ದಂಗೆ ಅಲ್ಲಿಗಿಂತ ಇಲ್ಲಿ ಸ್ವಲ್ಪ ರೇಟ್ಗಳು ಡಿಫ್ರೆನ್ಸ್ ಇದೆ ಅಂತ ಅನ್ನಿಸ್ತು ನನಗೆ. ಬಟ್ ಕಲೆಕ್ಷನ್ಸು ಡಿಫ್ರೆಂಟ್ ಆಗಿರೋದು ಸಿಗುತ್ತೆ. ಮಗನಿಗೆ ಬಟ್ಟೆ ತೊಗೋಬೇಕಿತ್ತು, ಆರ್ಯನ್ಗೆ ಯಾರಷ್ಟಿಬ್ರಿಗೂ. ನಡಿ ನಡಿ ನಡಿ, ಇಲ್ಲಿ ಓಪನ್ ಆಗಿತ್ತು, ಬನ್ನಿ. ಥರ್ಡ್ ಫ್ಲೋರ್. ನಾ ತಿನ್ಕೊಂಡು ಓಡ್ಬೇಕು ಇವಾಗ. ನೋಡಿ ಹಿಂಗಾಗಿದೆ, ಕೂತ್ಕೊಂಡ್ಬಿಟ್ಟಿದೆ. ಮೇ ಬಿ ಹೀಟ್ ಆಗ್ಬಿಟ್ಟಿದೆ. ಇದೆ ನವೀನು ಅವತ್ತು ಬಟ್ಟೆ ತೊಗೊಂಡಿದ್ದು ರೇರ್ ಹ್ಯಾಬಿಟಲ್ಲಿ. ಚೆನ್ನಾಗಿದೆ ಅಲ್ಲ? ಸೇಮ್ ಕಲರ್, ಸೇಮ್ ಬಟ್ ಡಿಫ್ರೆಂಟ್. ಕಣ್ಣು ಹಿಂಗಾಗಿದೆ, ಇವ್ನು ಹುಷಾರಿಲ್ಲ, ಐಸ್ ಕ್ರೀಮ್ ಅಂತೆ. ಬೇಗ ನಾನು ತೊಗೊಂಡಿರೋ ಹತ್ರ ಯಾರು ಬರ್ಕೊಡ್ದು, ಯಾರು ಶೇರ್ ಮಾಡಿಕೊಡ್ದು. ಓಕೆ, ನನ್ನ ಮಗ ಆರ್ಡ್ರ್ ಮಾಡಿರೋದು ಬರ್ಗರ್. ಏನು ಬರ್ಗರ್? ಹಾಟ್ ಕೊರಿಯನ್, ಎವ್ವಿ ಖಾರ, ಬಾರ್ಬಿಕ್ಯೂ ಚಿಕನ್. ಇವಾಗ ಮುಂದೆಗಡೆ ಹೋಗಲ್ವಾ? ಇವಾಗ ಮುಂದೆಗಡೆ ಟಚ್ ಆಗಲ್ವಾ? ಅದೇ ನಾನು ತಿನ್ನಿಸಿದಾಗ ನಾಲ್ಗೆ ಆಚೆಗೆ ಹಾಕಿ ಅಂತ ತಿಂತಾನೆ ನಾಯಿ ಥರ. ಈಗ ನೋಡಿ ನೋಡಿ ಹಳ್ಳ ಇದು ನೋಡಿ, ಬಂಗಾರಿ ನೋಡಿ, ಪ್ರೂಫು. ಹಂಗೆ ತೆಗೆದ ನಾಟಕಲ್ಲ. ನಂದು ಬಂತು. ಓನ್ಲಿ ಫಾರ್ ಮಮ್ಮ ಬರ್ಡೇ ಇರೋದು, ಅವಳು ಮಾತ್ರ. ನಿಮಗಿಲ್ಲಪ್ಪ ಪೆಪ್ಸಿ ಎಲ್ಲ. ನೋಡಿ, ಬೇರೆ ಏನಾದ್ರು ತಿಂತೀಯಾ? ನನ್ನ ಮಕ್ಕಳು ನನ್ನವ್ರಿಗೂ ಬಿಡೋದಿಲ್ಲ ಪೆಪ್ಸಿ. ಇದೇನಿದ್ರು ಮಕ್ಳಿಗಷ್ಟೇ. ಮತ್ತೆ KFC ತೊಗೊಂಡ್ರು ಮಕ್ಕಳು. ಆ್ಯಕ್ಚುಲಿ 2 ಪೀಸ್ ತೊಗೊಂಡ್ವಿ, ಯಾಕಂದರೆ ಅವ್ನು ಬರ್ಗರ್ ತಿನ್ನೋದು ಲೇಟ್ ಆಗುತ್ತೆ. ಸೊ ಇದನ್ನು ಅವ್ನಿಗೆ ತಿನ್ನೋಕ್ಕೆ ಟೈಮ್ ಇಲ್ಲ, ಅದಕ್ಕೇ. ಆಯ್ತಾ? ನನ್ನ ಮಗಂದು ದೊಡ್ಡ ಕಂಪ್ಲೇಂಟ್ ಏನಂದರೆ, ಮಳೆ ಬರ್ತಾ ಇದೆ, ಹೆಂಗೆ ಹೋಗಿ ಸ್ವಿಮ್ ಮಾಡೋದು ಅಂತ. ಹೆಂಗೆ ಸೆನ್ಸರ್ ಆಗುತ್ತೆ ನೋಡಿ. ಲಾಸ್ಟ್ ಟೈಮು ಅದೇ ರೂಮೇ, ಈ ಸರಿನೂ ಅದೇ ರೂಮೇ. ಲಾಸ್ಟ್ ಟೈಮ್ ಇಲ್ಲಿದ್ವಿ, 103 ಅಲ್ಲಿದ್ವಿ, ಫಸ್ಟ್ ಫ್ಲೋರಲ್ಲಿ. ಹಾಂ, ಬಿಡಬೇಕು. ಎಷ್ಟು ಗಮ್ಮಂತಿದೆ ಗೊತ್ತಾ ನಮಗೆ. ಸಖತ್ತಾಗಿದೆ ಸ್ಮೆಲ್. ಹಿಂಗೆ ಬಂದರೆ ನಮ್ದೊಂದು ಕ್ವಿಕ್ ರೂಮ್ ಟೂರ್ ಮಾಡೋಣ ಬನ್ನಿ. ಬರ್ಡೇ ಸ್ಪೆಷಲ್ ಇರೋದ್ರಿಂದ ಡೆಕೋರೇಟ್ ಮಾಡಿದ್ದಾರೆ. ಬಲೂನ್ ಡೆಕೋರೇಟ್ ಮಾಡಿದ್ದಾರೆ. ಬಾತ್ರೂಮ್, ಚಿಕ್ಕದೊಂದು ಬಾತ್ರೂಮ್. ಇಲ್ಲಿ ಫ್ರಿಡ್ಜ್ ಇರುತ್ತೆ. ಇದೇನೇ ನಾವು ಯೂಸ್ ಮಾಡಬೇಕು ಅಂದರೂ ಪೇ ಮಾಡಿ ಯೂಸ್ ಮಾಡಬೇಕು. ಲಾಸ್ಟ್ ಟೈಮ್ ಕೊಟ್ಟಿದ್ದ ರೂಮು, ಇಲ್ಲಿ ಗ್ಲಾಸ್ಗಳೆಲ್ಲ ಇರುತ್ತೆ. ಇದು ವೈನ್ ಗ್ಲಾಸ್ ಇರುತ್ತೆ. ಲಾಸ್ಟ್ ಟೈಮು ನಮ್ಗೆ ಇದೇ ಥರದ ರೂಮು, ಬಟ್ ಸೆಕೆಂಡ್ ಫ್ಲೋರಲ್ಲಿ ಮಾಡಿದ್ವಿ. ಅದು ಸೂಟ್ ರೂಮೇ, ಅಟ್ಯಾಚ್ ಇತ್ತು. ಇದು ಎಲ್ ಶರ್ಟ್ ಸೋಫಾ ಹಾಕಿದ್ದಾರೆ. ಇದು ಸ್ಟಡಿ ಏರಿಯಾ.
ಮೈಸೂರು ವೆದರ್ ಹೆಂಗಿದೆ ಅಂದರೆ ಎಷ್ಟು ಕೂಲ್ ಇದೆ. ಅಲ್ಲಿ ಚಾಮುಂಡಿ ಬೆಟ್ಟ ಕಾಣುತ್ತೆ, ಬಟ್ ಅಲ್ಲಿ ಇವಾಗ ದೇವಸ್ಥಾನ ಕಾಣಲ್ಲ, ಸಮ್ಮರ್ ಪ್ಯಾಲೇಸ್ ಕಾಣಿಸ್ತದೆ. ಇಲ್ಲಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಲಾನ್ ಹಾಕ್ತಾ ಇದ್ದಾರೆ ಇವಾಗ ಮತ್ತೆ ಹೊಸದಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಇಲ್ಲಿನೂ ಲಾನ್ ಹಾಕ್ತಾ ಇದಾರಲ್ಲ, ನಿಮ್ ತರ ನಿಮ್ಗೆ ಥ್ಯಾಂಕ್ ಯು. ನನಗೋಸ್ಕರ ಲೈಟಿಂಗ್ ಹಾಕ್ತಾರೆ. ಮಮ್ಮಗೋಸ್ಕರನಾ? ಇದು ಡೈನಿಂಗ್ ಏರಿಯಾ, ಇದು ಕೂಡ ವ್ಯೂ ಇದೆ, ಬಟ್ ಇಲ್ಲಿ ಏನಂದ್ರೆ ಪೂಲ್ ವ್ಯೂ ಇಲ್ಲ ನಿಮಗೆ, ಬಟ್ ಸೂಪರ್ ಆಗಿರುತ್ತೆ. ಈ ಒಂಥರ ವೆದರ್, ಈ ರೂಮ್. ಇಲ್ಲಿ ನಮ್ದು ಅಂಡ್ ನನಗೋಸ್ಕರ ಇಲ್ಲಿ ಕೇಕ್ ಇಟ್ಟಿದ್ದಾರೆ. ಥ್ಯಾಂಕ್ ಯು. ಅಂಡ್ ಟವಲ್ ಆರ್ಟ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ನಂಗೆ ಸಖತ್ ಇಷ್ಟ ಆಯ್ತು. ಅದು ಫ್ಲೆಮಿಂಗೋ ಇಲ್ಲ, ಫ್ಲೆಮಿಂಗೋ ಅದ್ರಲ್ಲಿ ಮಾಡಿರೋದಾ? ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಫ್ಲೆಮಿಂಗೋ ಅದು ನೋಡಿ ಹಿಂದೆಗಡೆ ಅದು ಆರು ಶೇಡ್ ಇದೆ. ಟೈಟ್ ಕೂಡ ಇದೆ. ಎಷ್ಟು ಚೆನ್ನಾಗಿದೆ ಇದು ಫೋನು. ಇಲ್ಲಿ ಯಾರು ರಿಸೆಪ್ಷನ್ ಕಾಲ್ ಮಾಡ್ಬೇಕಾದ್ರೆ ಜಸ್ಟ್ ಒನ್ ಟಚ್ ಅಷ್ಟೇ. ಅಲಾರಾಮು, FM ಎಲ್ಲ ಇದೆ. ಎಲ್ಲ ಇದೆ ಅದರೊಳಗೆ. ಇಲ್ಲೊಂದು ಕೌಚ್ ಕೊಟ್ಟಿದ್ದಾರೆ ಕೂತ್ಕೊಳ್ಳೋದಕ್ಕೆ. ಮೋಸ್ಟ್ಲಿ ಫುಲ್ ವ್ಯೂ ಇರ್ಬೇಕು ಇವಾಗ. ಇದು ಝೂ ಕಾಣಿಸುತ್ತೆ. ಅಲ್ಲಿ ಜನ ಆಲ್ಮೋಸ್ಟ್ ಬರ್ಡ್ಸ್ ಕಾಣ್ತಾ ಇದೆ ಇಲ್ಲಿ. ಅಲ್ಲಿ ಬರ್ಡ್ಸ್, ಝೂಮ್ ಮಾಡ್ತೀನಿ ಕ್ರೊಕೊಡೈಲ್ ಮತ್ತೆ ಬರ್ಡ್ಸ್ ಇರುತ್ತಲ್ಲ ಅದು. ನೋಡಿ, ಇದು ಝೂ. ಕ್ರೊಕೊಡೈಲ್ ಕಾಣುತ್ತೆ, ಜನಗಳೆಲ್ಲ ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ. ಬಟ್ ಬರ್ಡ್ಸ್ ಕಾಣುತ್ತೆ ನೋಡಿ, ನಮಗೆ ವೈಟ್ ಕಲರ್ ಇದೆಯಲ್ಲ ಮೇಲೆಲ್ಲ ಕೂತಿದೆ. ಸೂಪರ್ ಆಗಿದೆ ವ್ಯೂ. ಗ್ರೌಂಡ್ ಆರು ಶಕ್ತಿ ಬ್ಯಾಟು ಬಾಲ್ ಆಡೋಕ್ಕೆ ಆ್ಯಂಡ್ ಇಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೆ ಅಂತ ಎರಡು ಬಾತ್ರೂಮ್ ತೋರಿಸ್ತೀನಿ. ಇರು ಬಂಗಾರಿ, ನಡಿ 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 ನಡಿ. ಆ್ಯಂಡ್ ಇಲ್ಲಿ ವಾಟರ್ ಅನ್ಲಿಮಿಟೆಡ್, ಎಷ್ಟಾದ್ರು ತಗೊಂಡು. ಸೆನ್ಸಾರ್ ಲೈಟ್ಸ್ ಇರುತ್ತೆ. ಇದು ಬಟನ್, ಅಲ್ಲೊಂದು ಮಿರರ್ ಕೊಟ್ಟಿರ್ತಾರೆ, ಒಳಗೆ ಬನ್ನಿ. ಹಾಗೆ ಇಲ್ಲೂ ಮಿರರ್ ಕೊಟ್ಟಿರ್ತಾರೆ. ಆ್ಯಂಡ್ ಇದು ಸೆನ್ಸರ್ ಆಗುತ್ತೆ. ಇಲ್ಲಿ ಒಂದು ಲಗೇಜ್ ಸ್ಟೋರೇಜ್ ರೂಮ್ ಇದು, ಮತ್ತೆ ಐರನ್ ಬಾಕ್ಸ್ ಇಟ್ಟಿರ್ತಾರೆ ಐರನ್ ಮಾಡ್ಕೊಳ್ಳೋಂಗಿದ್ರೆ. ಮತ್ತೆ ಇಲ್ಲಿ ಅಪ್ಪು ಲಾಕರ್ ಇರುತ್ತೆ. ಹಾಗೆ ನಮಗೆ ಇಲ್ಲಿ ಹಾಕೊಳ್ಳೋದಕ್ಕೆ ಸ್ಲಿಪ್ಪರ್ಸ್ ಇಟ್ಟಿರ್ತಾರೆ. ಆ್ಯಕ್ಚುಲಿ ಇವಾಗ ನನಗೆ ಬೇಕು. ಇಲ್ಲಿ ಬಂದಾಗೆಲ್ಲ ಇದನ್ನ ಯೂಸ್ ಮಾಡೋದು ಸೀರಿಯಸ್ಲಿ ನಾನು ಒಬ್ಳೆ. ನಮ್ಗೆ ಜಾರುತ್ತೆ, ನಮ್ಗೆ ಆಗೋದು ಇಲ್ಲ. ಒಂದು ಚೂರು ನೀರಿದ್ರು ಜಾರುತ್ತೆ ಇಲ್ಲಿ. ಆಯ್ತಾ? ಆ್ಯಂಡ್ ಇಲ್ಲಿ ಶವರ್ ಏರಿಯಾ, ಇದು ಇದು ಟಾಯ್ಲೆಟ್. ಆ್ಯಕ್ಚುಲಿ ಇದಕ್ಕೆ ಡೋರ್ ಇಲ್ಲ, ಡೋರ್ ಇಲ್ಲ. ಹಾಂ, ಆ್ಯಂಡ್ ಡ್ರೈಯರ್ ಇರುತ್ತೆ, ಹೇರ್ ಡ್ರೈಯರ್ ಇಲ್ಲೊಂದಿರುತ್ತೆ ಆ್ಯಂಡ್ ಇರುತ್ತೆ. ಸೊ ಹೇಗೆ ನಮ್ಮ ರ್ಯಾಡಿಸನ್ ಬ್ಲೂ ಮೈಸೂರು ರೂಮ್. ಇದೊಂಥರ ಫೇವ್ರೇಟ್. ಹಾಂ, ನಮ್ಮ ಫೇವ್ರೆಟ್ ಪ್ಲೇಸ್. ಚೆನ್ನಾಗಿದೆ. ಅದು ನನ್ನ ಮಗನಿಗಂತೂ, ಇವನಿಗೆ ಎಷ್ಟು ದಿವಸ ಇರ್ಬೇಕಪ್ಪ ನೀನು ಇಲ್ಲಿ? 10 days. 10 days ಇಲ್ಲೇ ಇರ್ಬೇಕಾ? ಅಲ್ಲ 50 days. ಆಯ್ತು. 50 days. Happy birthday to you. Happy birthday to you. Happy birthday to dear wife Ashwini. Happy birthday to you. ನಿಮ್ಮ ಬರ್ಡೇ ದಿವಸ ನೀವೇ ಕಟ್ ಮಾಡ್ಬಿಟ್ರಿ ಫಸ್ಟ್ ಟೈಮ್. ಅಮ್ಮಪ್ಪ, ವೆರಿ ಗುಡ್ ಮೊನ್ನೆ. ಹ್ಯಾಪಿ ಬರ್ಡೇ ಮಮ್ಮ ಅನ್ನೋ. ಥ್ಯಾಂಕ್ ಯು ಮೊನ್ನೆ. ಪಪ್ಪಿ ಕೊಡಬೇಕು. ಥ್ಯಾಂಕ್ ಯು ಬಂಗಾರಿ. ಹ್ಯಾಪಿ ಬರ್ಡೇ ಬಂಗಾರಿ. ಬಾರವಿ. ಸರಿ, ಇಬ್ರು ಒಂದೊಂದು ತೊಗೊಳ್ರಿ. ಹಾಂ, ನಿನಗೆ ಥ್ಯಾಂಕ್ ಯು ಬಂಗಾರಿ. ಬಾನವಿ. ವಾವ್, ಚೆನ್ನಾಗಿದೆ ಕೇಕು. ವರ್ಷ ಎಲ್ಲ ನಿಮ್ಮ ಕೆಲಸಗಳೆಲ್ಲ ಇದೆ.
ಬಂಗಾರವಾಗಲಿ ನನ್ನ ಹೆಂಡ್ರು ಬಾಳು. ಮಕ್ಕಳು ನೋಡೋಕ್ಕೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇದ್ದೀವಿ. ಆಚೆ ಹೋಗ್ತಾ ಇದ್ದೀವಿ, ಬರ್ತೀರಾ ಇಲ್ವಾ ಕರೆಕ್ಟಾಗಿ ಹೇಳಿ. ಶಾಪಿಂಗ್ ಹೋಗ್ತಾ ಇದೀವಿ, ಲೈಟಿಂಗ್ಸ್ ನೋಡ್ಕೊಂಬರಕ್ಕೆ ಹೋಗ್ತಾ ಇದೀವಿ. ಸೀರಿಯಸ್ ಆಗಿ ಹೇಳ್ತಾ ಇದ್ದು ಬಿಟ್ಟು ಹೋಗ್ತಾ ಇದೀವಿ. ಇಲ್ಲ 10 ನಿಮಿಷ ಆದರೆ ಕಳಿಸ್ತಾರೆ ಇಲ್ಲಿಂದ ಆಚೆಗೆ. ಮತ್ತೆ ಎಲ್ಲಿ ಹೋಗ್ತೀರಾ ಅವಾಗ? ಬರ್ತಾ ಇಲ್ಲ ಅವರು, ಎಷ್ಟೊತ್ತಿಂದ ಕರಿತಾ ಇದೀವಿ, ಬರ್ತಾ ಇಲ್ಲ ನೋಡಿ. ನನ್ನ ಮಗ ಅಂತೂ ಹಿಂಗೆ ಆಡೋದು ಪಾಪ. ಅವರಂತೂ ಕರ್ಕರ್ ಸಾಕಾಯ್ತು ನೋಡಿ ನವೀನ್. ಮಗ ಅಂದರೆ ಸೈಕಲ್ ಇಡಬೇಕಿತ್ತಂತೆ, ಇಲ್ಲಿಂದ ಆ ಡೆಡ್ ಎಂಡಲ್ಲಿ ಇರೋದು ನಮ್ಮ ರೂಮ್ಗೆ ಸೈಕಲ್ ಇಡಬೇಕಂತೆ. ಮತ್ತು ಯಾಕೆ ಡೆಡ್ ಎಂಡಲ್ಲಿ ಪ್ರಿಫರ್ ಮಾಡ್ತಾರೆ ಗೊತ್ತಾ ನವೀನ? ಸೂಟ್ ರೂಮ್ಸ್ಗಳೆಲ್ಲ ಪ್ರೈವಸಿ ಇರಲಿ ಅಂತ. ಮತ್ತು ಈ ಸೆಲೆಬ್ರಿಟೀಸ್ ಬರ್ತಾರೆ ಗೊತ್ತಾ? ಹಾಂ ಹೌದು, ಅದು ಒಂದು. ಮತ್ತು ಇವಾಗ ಎದುರುಗಡೆನೇ ಸೆಲೆಬ್ರಿಟೀಸ್ ಇರ್ತಾರೆ, ಬಗ್ ನೋಡ್ತಾ ಇರ್ತಾರದು, ಹಾಗೆಲ್ಲ ಆಗ್ತಾ ಇರುತ್ತೆ. ಡೋರ್ ಓಪನ್ ಆದಾಗ ಕ್ಲೋಸ್ ಆದಾಗೆಲ್ಲ ಅಷ್ಟು ಪ್ರೈವಸಿ ಇರಲ್ಲ. ಅದಕ್ಕೆ ಸೂಟ್ ರೂಮ್ಸ್ ಎಲ್ಲ ಸ್ವಲ್ಪ ಕಾರ್ನರ್ಗಳಲ್ಲಿ ಮಾಡಿರ್ತಾರೆ ನೋಡಿ. ಶವರ್ ತಗೊಂಡು ಇವಾಗ ಹೊರಗಡೆ ಹೊರಡೋದು. ಇದೆ ನಮ್ಮ ರೂಮ್. ಬಟ್ ಅಬ್ಬು ರೆಡಿ ಆಗ್ತಾ ಇದೆ. ಎಷ್ಟು ಕೊಟ್ಟಿದ್ದಾರೆ ಈ ಸರಿ? ಮೊದಲೆಲ್ಲ ಒಂದು ಚಿಕ್ಕ ಬಾಟಲಲ್ಲಿ ಕೊಡ್ತಾಯಿದ್ರು, ಈ ಸರಿ ಫುಲ್ ಒಂದು ಪ್ಯಾಕೆಟ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಕ್ವಾಂಟಿಟಿ ಜಾಸ್ತಿ ಇದೆ ಈ ಸರಿ. ಎಷ್ಟು ಬ್ಯಾಗ್ ಆಯಿತು? ಇದು ಎರಡು ತೊಗೊಂಡಿದ್ದು. ನವೀನ್ ನನ್ನ ಬರ್ಡೇಗೆ ಅಂತ ಎಲ್ಲ ಕುಡಿಸ್ತಾ ಇದ್ದಾರೆ. ಇವತ್ತು ಬರ್ಡೇಗೆ ಅಂತ ಎಲ್ಲ ಅವರೇ ಖರ್ಚು ಮಾಡ್ತಾ ಇದ್ದಾರೆ. 2 ಬ್ಯಾಗು, 2 ಜೊತೆ ಬಟ್ಟೆ. ಮಕ್ಕಳಾಗಲೇ ಬಂದು ಇಲ್ಲಿ ಕುತ್ಕೊಂಡಿದ್ದಾರೆ ಪಾಪ, ಕಾಯ್ತಾ ಇದ್ದಾರೆ. ಓಡ್ ಬಂದ್ವಿ ನಾವು. ಎಷ್ಟು ಚೆನ್ನಾಗಿತ್ತು ಇವಾಗ ಬಟ್ಟೆಗಳು ತೊಗೊಂಡಿದ್ದಂದ್ರೆ, ತುಂಬ ಇಷ್ಟ ಆಯಿತು. ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಆದರೂ ಸೆಲೆಕ್ಟೆಡ್ ಅಂತ 1-2 ಪರ್ಚೇಸ್ ಮಾಡಿ ಬಂದ್ವಿ. ಇವಾಗ ನಮ್ಮ ಫೇವ್ರೇಟ್ ವೈಭವ್ ಹೋಟ್ಲಿಗೆ ಬಂದ್ವಿ ನೈಟ್ ಊಟಕ್ಕೆ. ಕೊಡ್ತಾ ಇದ್ರು, ಇದು ಸ್ವಲ್ಪ ಜಾಸ್ತಿ ಇದೆ. ಇದು ಸ್ಪೆಷಲ್ ಬಿರಿಯಾನಿ ರೈಸ್. ಮಟನ್ ಎಲ್ಲ ಇಲ್ಲಿಟ್ಟಿದ್ಯಾ? ಮಾಮಗೆ ಶಕೋಮಗೆ ಬೇರೆ 3 ಜನಕ್ಕ. ಮಾಮಗೆ ಇಲ್ಲಿಂದ ಇಷ್ಟ ಅಲ್ಲ? ಮಾಮೂಲಿ ತುಂಬ ಇಷ್ಟ. ಇದೆಲ್ಲ ಏನು ಇಷ್ಟ ಆಗ್ತಿರ್ಲಿಲ್ಲ ಅವನಿಗೆ, ಅದೇನೋ ತಿನ್ನೋ. ಇದು ಮಟನ್ ಮತ್ತು ಈ ರೈಸ್, ಇದು ಬೋಟಿ ಇಲ್ಲಿಂದ. ಸೂಪರ್ ಆಗಿದೆ, ಮಸ್ಟ್ ಟ್ರೈ. ನೀವೆಲ್ಲರೂ ಬಂದು ಒಂದ್ಸಲ ಟ್ರೈ ಮಾಡಿ ನೋಡಿ. ಅಲ್ಲಲ್ಲೇ ಸರ್ಕಲ್ಗಳಲ್ಲಿ ಒಂದೊಂದು ಲೈಟ್ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿದೆ ನೋಡಿ. ವಾವ್, ಇಲ್ಲೇ ಗರುಡ ಮಾಲ್ ಇದೆ ಲೆಫ್ಟಲ್ಲಿ. ಹೋಗ್ಬೇಕಾ? ಇಷ್ಟೊತ್ತಿನಲ್ಲಿ ಇರುತ್ತಾ ಅಂತ. ಇಷ್ಟೊತ್ತಿನಲ್ಲಿ ರಿಟರ್ನ್ ಗಿಫ್ಟು ಹುಡ್ಕೊಂಡು ತೊಗೊಳ್ತಾ ಇರೋದು ಯಾಕೆ ಅಂತಂದರೆ, ನನಗೋಸ್ಕರ ರ್ಯಾಡಿಸನ್ ಬ್ಲೂ ಸ್ಟಾಫ್ಸು ಅಷ್ಟೆಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿಕೊಟ್ಟಿದ್ರಲ್ವ, ಸೊ ಅವರಿಗೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ರಿಟರ್ನ್ ಗಿಫ್ಟ್. ಹಾಗೆ ದೀಪಗಳು ಹಾಕಿರ್ತಾರೆ ರಾತ್ರಿ ಹೊತ್ತು, ನೋಡೋದೇ ಚಂದ ಇದೆ. ಯಾವಾಗಲೂ ಹಾಕಿರ್ತಾರೆ. ಥ್ಯಾಂಕ್ ಯು. ಮತ್ತೆ ಇನ್ನೊಂದ್ಸಲ ಕೇಕ್ ಹಾಕಿಲ್ಲ, ಯಾಕೆ ನನ್ನ ಹೆಂಡತಿ ಹುಟ್ಟಿದ್ದು ನೈಟ್ 10:35ಕ್ಕೆ. ಸೊ ಅದಕ್ಕೆ ಇನ್ನೊಂದ್ಸಲ ಮತ್ತೆ ನೈಟ್ 10:35ಗೆ, ಇವಾಗ 11 ಆಯಿತು. ಹುಟ್ಟಿದ ಮೇಲೆ ಅಲ್ಲ, ಹುಟ್ಟಿದ ಮೇಲೆ ಕಟ್ ಮಾಡ್ತಾರೆ. ಮಗು ಒಂದು ಸ್ವಲ್ಪ ಅಳುತ್ತಲ್ಲ, ಅತಿ ಸಮಾಧಾನ ಆದಮೇಲೆ. Happy birthday to you. Happy birthday to you. Happy birthday dear ಹೆಂಡತಿ. Happy birthday to you. ಭಗವಂತ ನಿನಗೆ
ನಿನಗೆ ಆಯುಷ್ಯು ಆರೋಗ್ಯ ಸಕಲ ಸಂಪತ್ತು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಇದನ್ನು 100 ವರ್ಷ ಸುಖವಾಗಿ ಬಾಳಿಸಿ ಥ್ಯಾಂಕ್ ಯು. ನಿನ್ನ ಡ್ರೀಮ್ಸ್ ಎಲ್ಲ ಬರಲಿ. ಥ್ಯಾಂಕ್ ಯು ನವೀನ. ಹ್ಯಾಪಿ ಬರ್ಡೇ. ಹುಟ್ಟುಹಬ್ಬದ ಶುಭಾಶಯಗಳು. ನನ್ನ ಮಗು ತಿಂದ್ರೇನೆ ನಾನು ತಿಂದಂಗೆ. ಅವನಿಗೆ ನಿನಗೆ ತಿನ್ನಿಸ್ಬಿಡ್ಬೇಕು. ಹೇಗಿದೆ ಈಗ ಫ್ರೆಶ್ ಆಗಿ ಮಾಡಿದ ಕೇಕು? ತುಂಬ ಚೆನ್ನಾಗಿದೆ. ಕುಕ್ ಬಂದು ಕೇಳ್ಕೊಂಡು ಹೋಗಿ ಮಾಡಿದ. ಯಾವಾಗ ಹೇಳಿದ್ರು? ಚೆನ್ನಾಗೈತೆ. ಯಾವಾಗ ಹೇಳಿದ್ರು? ಸಿಹಿಯಾಗಿರಲಿ, ನಿಮ್ಮ ಬಾಳೆಲ್ಲ ಸಿಹಿಯಾಗಿರಲಿ. ಬ್ರೇಕ್ಫಾಸ್ಟ್ ಹೊರಟಿದ್ದೀವಿ. ಟೈಮ್ 8:42. ನಮ್ಮ ಮನೆಗೆ ಇಟ್ಕೋಬೇಕು. ಇಲ್ಲ ಮಗನೆ, ಕೊಟ್ಟು ಹೋಗಬೇಕು. ಚಿಕನ್ ಹರಿಯಂದು ಸಿದ್ಲಾರಲ್ಲಿ ಇಡ್ತಾ ಇದ್ರು. ನನ್ನ ಮಗ ನಾನ್ ವೆಜ್ ಪ್ರಿಯ. ಚಿಕನ್ ಕರಿ, ಚಿಕನ್ ಚಾಪ್ಸು. ಗಂಜಿ, ವೆಜಿಟೇಬಲ್ ಫ್ರೈಡ್ ರೈಸು. ಏನೆಲ್ಲ ಖಾಲಿ ಹೋಗ್ತಿದೆ ಇಷ್ಟೊತ್ತಿಗೆ. ಬೇಕ್ಡ್ ಬೀನ್ಸ್, ಬಂದು ಮಸಾಲೆ ದೋಸೆ. ಸೊ ಚೆಕ್ಔಟ್ ಮಾಡಿದ್ವಿ, ಈಗ ಹೊರಟಿದ್ದೀವಿ. ನೀನಿದ್ರು ನೆಕ್ಸ್ಟ್ ವೀಕು ಆದರೆ ಬರಬೇಕು. ಮನೆಗೆ ಹೊರಡ್ತೀವಿ ಡೈರೆಕ್ಟು. ನಾಳೆ ಎಲ್ಲ ಹಬ್ಬಕ್ಕೆ ರೆಡಿ ಮಾಡ್ಕೊಬೇಕು. ಸೊ ಇವಾಗ ಹೊರಟು ಇನ್ನು ನಾಳೆ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ತುಂಬ ಟೈಮ್ ಹೋಗುತ್ತೆ. ಅದಕ್ಕೆ ಇವಾಗ ಟೈಮ್ ಆದ್ವಿ 12 ಆಗ್ತಾಯಿದೆ. ಚೆಕ್ಔಟ್ ಆದ್ವಿ. ಈ ವ್ಲಾಗ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.